ಅದೇ ರೀತಿ ಈ ಚಿತ್ರದ ನಿರ್ಮಾಪಕರು ಕೂಡ ನಮ್ಮ ಮಧ್ಯದಲ್ಲಿದ್ದಾರೆ. ಅವರಿಗೂ ಕೂಡ ನಾವು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಓಕೆ, ನಾವು ಮೈಕ್ನ ನಿರ್ದೇಶಕರಿಗೆ ಕೊಟ್ಬಿಡ್ತೀವಿ. ಓಕೆ, ಫಸ್ಟ್ ನಿರ್ಮಾಪಕರು ಮಾತಾಡಲಿ. ಹೌ ಇಸ್ ದ ಜೋಶ್ ಅಂತ ಸಾರ್ ಕೇಳ್ತಾ ಇದ್ರು. ಹೌ ಇಸ್ ದ ಜೋಶ್? ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ಈ ಆರಾಮ್ ಅರವಿಂದ್ ಸ್ವಾಮಿ ಚಿತ್ರದ ತಂಡನ ಇನ್ವೈಟ್ ಮಾಡಿರೋದಕ್ಕೆ ಹೋಲ್ ಆಟ ಆಡ್ಲಿ. ಥ್ಯಾಂಕ್ ಯು ಸೋ ಮಚ್. ಟ್ರೈಲರ್ ಎಲ್ಲರೂ ಇವಾಗ ನೋಡಿದ್ರಿ. ಚಿತ್ರ ಇದೇ ತಿಂಗಳು ನವೆಂಬರ್ 22 ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನೀವೆಲ್ಲರೂ ಬಂದು ನೋಡೋ ಥರ ನಾವು ಒಂದು ಸ್ಕೀಮ್ ಮಾಡಿದ್ದೀವಿ. 99 ರೂಪೀಸ್ಗೆ ನಾವು ಟಿಕೆಟ್ ಕೊಡ್ತಾ ಇದ್ದೀವಿ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಈ ಸಿನಿಮಾ ನೋಡಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀವಿ. ಫಸ್ಟ್ 3 ಡೇಸ್ ಮಾತ್ರ ಇರುತ್ತೆ. ಎಲ್ಲರೂ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಅನ್ನೋ ಭರವಸೆ ನಾನು ನಿಮಗೆ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಮುಂದಕ್ಕೆ ಡೈರೆಕ್ಟರು ಹೀರೋ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಂಗೆ ಆಕ್ಚುಲಿ ಯಾರು ಹೇಗಿದ್ರು ಅಂತ ಕೇಳಿದ್ರು ಆರಾಮ ಅಂತ ಇರ್ತೀನಿ. ಯಾಕಂದ್ರೆ ಆರಾಮ್ ಅರವಿಂದ್ ಸ್ವಾಮಿ ಡೈರೆಕ್ಷನ್ ಮಾಡೋದಾಗಿಂದ ಹೆಂಗಿದ್ದೀರಾ ಅಂತ ಕೇಳಿದ್ರೆ ಆರಾಮ್ ಅಂತ ಅಭ್ಯಾಸ. ಸೊ ಇದೊಂದು 3ನೇ ಸಿನಿಮಾ. ಫಸ್ಟ್ನೇ ಸಿನಿಮಾ ಬಂದು ನಮ್ಗಣಿ ಬಿಕಾಂ ಪಾಸ್ ಅಂತ ಮಾಡಿದ್ದೆ. ಆಮೇಲೆ ಗಜಾನನ್ ಗ್ಯಾಂಗ್ ಅಂತ ಸಿನಿಮಾ ಮಾಡಿದೆ. ಇದು ಬಂದು 3ನೇ ಸಿನಿಮಾ ಆರಾಮ್ ಅರವಿಂದ್ ಸ್ವಾಮಿ ಅಂತ. ನವೆಂಬರ್ 22ಕ್ಕೆ ರಿಲೀಸ್ ಆಗ್ತಾ ಇದೆ. ಪ್ರೊಡ್ಯೂಸರ್ ಸರ್ ಹೇಳ್ದಂಗೆ 99 ರೂಪಾಯಿ 3 ದಿನಕ್ಕೆ ಟಿಕೆಟು. ಸಿನಿಮಾ ರೇಟ್ ಕಮ್ಮಿ ಇದೆ ಅಂದ್ಬಿಟ್ಟು ಎಂಟರ್ಟೈನ್ಮೆಂಟ್ಗೆ ಬರ ಅನ್ಕೊಂಬಿಡ್ರಿ. ಅದು ಬರೀ 99 ದರ ಅಷ್ಟೇ, ಎಂಟರ್ಟೈನ್ಮೆಂಟ್ ಇರಲ್ಲ ಬರ. ಆ್ಯಂಡ್ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಫ್ಯಾಮಿಲಿ ಎಂಟರ್ಟೈನರ್. ಈಗ ಸ್ಕೂಲಿಗೆ ಬಂದು ಪ್ರಮೋಟ್ ಮಾಡ್ತಾ ಇದೀವಿ ಅಂದಿದ ತಕ್ಷಣನೇ ಇಲ್ಲಿ ಪೇರೆಂಟ್ಸ್ ಇರ್ತೀರಾ, ಮಕ್ಕಳನ್ನ ಕರ್ಕೊಂಡು ಹೆಂಗೆ ಹೋಗೋದಪ್ಪ ಅಂತ ಇರುತ್ತೆ. ಒಂಚೂರು ವಲ್ಗಾರಿಟಿ ಇಲ್ಲದೆ ಒಂದು ಪ್ಯೂರ್ ಫ್ಯಾಮಿಲಿ ಎಂಟರ್ಟೈನರ್ ಕನ್ನಡದಲ್ಲಿ ಬಂದು ಸುಮಾರು ವರ್ಷ ಆಗೋಯ್ತು. ದಯವಿಟ್ಟು ನೋಡಿ. ಅಂದರೆ ಏನಂತಂದರೆ ಹಿಂದೆಲ್ಲ ಒಂದು ವಾಡಿಕೆ ಇತ್ತು, ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಅಂತ. ಇವಾಗ ಪ್ರೇಕ್ಷಕರನ್ನೇ ಒತ್ತಾಯ ಮಾಡೋ ಪರಿಸ್ಥಿತಿ ಬಂದಿದೆ. ಸೊ ಒಂದೊಳ್ಳೆ ಸಿನಿಮಾ ಬಂದಾಗ ಅದು ಅಗತ್ಯ ಇಲ್ಲ ಅನ್ಸುತ್ತೆ. ಮೌತ್ ಪಬ್ಲಿಸಿಟಿ ಸ್ಪ್ರೆಡ್ ಆಗುತ್ತೆ. ಇದರಲ್ಲಿ ನೋಡೋ ಒಂದು 10 ಟಿಕೆಟ್ ಹರಿದ್ರು ಅವರು 100 ಜನಕ್ಕೆ ಸ್ಪ್ರೆಡ್ ಮಾಡ್ತಾರೆ. ನವೆಂಬರ್ 22 ಕನ್ನಡ ರಾಜ್ಯೋತ್ಸವ ತಿಂಗಳಲ್ಲೇ ಬಿಡ್ತಾ ಇದ್ದೀವಿ. ಸೊ ನಾನು ಕಾಯ್ತಾ ಇದ್ದೀನಿ ಒಂದು ಒಳ್ಳೆ ರಿಸಲ್ಟ್ಗೆ. ಜೊತೆಗೆ ನನ್ನ ತಮ್ಮನ ಫ್ರೆಂಡ್ ರವಿ ಕಿರಣ್ ಅವ್ರು ಇನ್ವೈಟ್ ಮಾಡಿದ್ದಕ್ಕೆ ಇಲ್ಲಿ ಬರೋ ಥರ ಆಯಿತು. ಸೊ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಆಲ್ಫಾ ಪಬ್ಲಿಕ್ ಸ್ಕೂಲ್ಗೆ ನಮ್ಮನ್ನು ಇಲ್ಲಿ ಕರೆದು ಈ ವೇದಿಕೆ ಕೊಟ್ಟಿದ್ದಕ್ಕೆ. ಸೊ ಆರಾಮ್ ಅರವಿಂದ್ ಸ್ವಾಮಿ ಒಂದು ಡೈಲಾಗ್ ಹೇಳಿದ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ಆ್ಯಕ್ಚುಲಿ ಅಚ್ಚುದಣ್ಣ ಕೇಳ್ತಾರೆ, ನಿನ್ನ ಪ್ರಕಾರ ಲೈಫಲ್ಲಿ ಆರಾಮಾಗಿರ್ಬೇಕು ಅಂದ್ರೆ ಏನು ಬೇಕು ಅಂತ. ಅದಕ್ಕೆ ಹೀರೋ ಹೇಳ್ತಾರೆ, ಅದೇನು ಸರ್ ಹಂಗೆ ಕೇಳ್ಬಿಟ್ರಿ, ದುಡ್ಡು ಅಂತಿದ್ರೆ ಆರಾಮಾಗಿರ್ಬೋದು ಅಂತ. ಅದಕ್ಕೆ ಅಚ್ಚುದಣ್ಣ ಹೇಳ್ತಾರೆ, ಸ್ಕೂಲಲ್ಲಿ ಫೀಸ್ ಕಟ್ಟಿಲ್ಲ ಅಂತ ಟೀಚರ್ ನಮ್ಮನ್ನು ಹೇಳಿಸಿದಾಗ ದುಡ್ಡು ಮುಖ್ಯ ಅನ್ಸುತ್ತೆ, ಜೀವನನೇ ನಮ್ಮನ್ನು ಹೇಳಿಸಿದಾಗ ದುಡ್ಡೆಲ್ಲ ಜೀವನ ಮುಖ್ಯ ಅನ್ಸುತ್ತೆ ಅಂತ. ಅದಕ್ಕೆ ಹೀರೋ ಒಂದು ರೀಕೌಂಟರ್ ಹೊಡಿತಾರೆ, ಸರ್ ನೀವು ನನಗೊಂದು ಕೌಂಟರ್ ಕೊಡ್ರಿ ಅಂತ ನಾನು ನಿಮ್ಗೊಂದು ರೀಕೌಂಟರ್ ಕೊಡ್ಲಾ ಅಂತ. ಸರ್ ಈ ಕಾಲದಲ್ಲಿ ಒಳ್ಳೆತನಕ್ಕೆ ವ್ಯಾಲಿಡಿಟಿ ಕಮ್ಮಿ, ಕೆಟ್ಟತನಕ್ಕೆ ಕೆಪಾಸಿಟಿ ಜಾಸ್ತಿ. ಒಳ್ಳೆಯವ್ರಿಗೆ ಒಳ್ಳೆಯದಾಗತ್ತೆ ಅನ್ನೋದು ಹಳೆ ಕಾನ್ಸೆಪ್ಟು, ಕೆಟ್ಟವ್ರಿಗೆ ಕಾಲ ಕೂಡ ಸಪೋರ್ಟ್ ಮಾಡಿ ಜನರನ್ನ ರೂಲ್ ಮಾಡಿ ಫೂಲ್ ಮಾಡೋದು ಹೊಸ ಕಾನ್ಸೆಪ್ಟು. ಒಂದು ಮೆಸೇಜ್ಗೆ 5 ರೂಪಾಯಿ ನೋಡಿ ಸರ್, ಹಾಯ್ ಹಲೋ ಗುಡ್ ಮಾರ್ನಿಂಗ್ ಮೆಸೇಜ್ ನಿಂತೋಗುತ್ತೆ, ಬರ್ತಡೆಗೆ ಬರೋ ಅರ್ಧಕ್ಕರ್ಧ ಮೆಸೇಜ್ ಕಟ್ ಆಗುತ್ತೆ. ಯಾವುದೇ ಸಂಬಂಧಗಳ ನಡುವೆ ದುಡ್ಡು ಅಡ್ಡ ಬಂದಾಗಲೇ ಸರ್ ಗೊತ್ತಾಗೋದು ಅದ್ರ ವ್ಯಾಲ್ಯೂ ಏನು ಅಂತ. ಚರಿತ್ರೆ ತಿರುಗಿ ನೋಡಿ ಸರ್, ದುಡ್ಡೇ ಮುಖ್ಯ. ಸೊ ಥ್ಯಾಂಕ್ ಯು. ಈ ಚಪ್ಪಾಳೆ ಈ ಪ್ರೀತಿಗೋಸ್ಕರನೇ ಸುಮಾರು ಒಂದು 6-7 ವರ್ಷದಿಂದ ಕಷ್ಟಪಡ್ತಾ ಇದ್ದೀನಿ. ಇನ್ನೂ ನಿರಂತರವಾಗಿ ಪಡ್ತೀನಿ. ಇವತ್ತು 0 ಇದ್ದವನು ನಾಳೆ ಅದ್ರ ಪಕ್ಕ ಒಂದು ನಂಬರ್ ಆ್ಯಡ್ ಆಗ್ತಾ, ಇನ್ನೂ 0ಗಳು ಆ್ಯಡ್ ಆಗ್ತಾ, ವ್ಯಾಲ್ಯೂ ರೈಸ್ ಆಗ್ತಾ ಹೋಗುತ್ತೆ. ಆ ವ್ಯಾಲ್ಯೂ ರೈಸ್ ಮಾಡೋದು ಕನ್ನಡ ಆಡಿಯನ್ಸು. ಈಗ ನಾನು ಪ್ರತಿಯೊಬ್ಬ ಕಲಾವಿದರನ್ನು ನೋಡ್ತಾ ಇದ್ದೀನಿ, ಬೆಳೆಸಿ ಹರಿಸ್ತಾ ಇದ್ದೀರಾ. ಸೊ ಈ ಒಂದು ಪುಟ್ಟ ನಿರ್ದೇಶಕನ, ಪುಟ್ಟ ಕಲಾವಿದನ್ನ, ನನ್ನ ಇಡೀ ತಂಡನ ಹರಿಸಿ ಹಾರೈಸಿ ಜೈ ಕನ್ನಡ ಮಾತ್ರ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಅಂಡ್ ನಮ್ಮ ಚಿತ್ರದ ನಾಯಕ ಅನೀಶ್ ಕುಮಾರ್. ಎಲ್ಲರಿಗೂ ನಮಸ್ಕಾರ. ಸಿನಿಮಾ ಪ್ರಮೋಷನ್ ಬಂದಿದ್ದೀವಿ, ದಟ್ಸ್ ಫೈನ್. ಬಟ್ ನಿಮ್ಮೆಲ್ಲರ ಎಮೋಷನ್ ಐ ಕ್ಯಾನ್ ಫೀಲ್ ಇಟ್. ನಿಮ್ಮ ಮಕ್ಕಳು ಸ್ಟೇಜ್ ಮೇಲೆ ಡ್ಯಾನ್ಸ್ ನೋಡುವಾಗ ಪ್ರತಿ ಪೇರೆಂಟ್ಸ್ ಅಲ್ಲಿ ಆ ನಗು ಇದೆಯಲ್ಲ, ಅದನ್ನ ನಾನು ಅಬ್ಸರ್ವ್ ಮಾಡ್ತಿದ್ದೆ. ಬಿಕಾಸ್ ನನ್ನ ತಾಯಿ ಇದನ್ನೇ ಮಾಡ್ತಿದ್ರು. ನಾನು ಓದೋದ್ರಲ್ಲಿ 0 ಇದ್ದೆ ನಿಜವಲ್ಲ, ಐ ವಾಸ್ ಅ ಲಾಸ್ಟ್. ಬಟ್ ಈ ತರ ಸ್ಟೇಜ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ನಮ್ಮಮ್ಮ ತುಂಬಾ ಪ್ರೌಡ್ ಇರ್ತಿದ್ರು. ಎಲ್ಲರಿಗಿಂತ ಬೆಸ್ಟ್ ಆಗಿ ಡ್ಯಾನ್ಸ್ ಆಡ್ತಿದ್ದೆ ನಾನು. ತುಂಬಾ ನಗ್ನಗ್ತಾ ನೋಡ್ತಿದ್ರು ನಮ್ಮಮ್ಮ. ಅದು ನೆನಪಾಗುತ್ತೆ. ಸೊ ಇಲ್ಲಿನೂ ಆ ಥರ ಸ್ಟೂಡೆಂಟ್ಸ್ ಇರ್ತಾರೆ. ಏನು ಬೇಜಾರು ಪಟ್ಕೋಬೇಡಿ. ನಾನು ಎಲ್ಲರಿಗೂ ಹೇಳ್ತೀನಿ, ಯಾರ ಟ್ಯಾಲೆಂಟ್ ಹೆಂಗಿರುತ್ತೋ ಗೊತ್ತಿರಲ್ಲ.
ನೆವರ್ ಅಂಡರ್ ಎಸ್ಟಿಮೇಟ್ ಯುವರ್ ಕಿಡ್ ಜಸ್ಟ್ ಬಿಕಾಸ್ ಏನಂತಾರೆ ಎಜುಕೇಶನ್ ಸ್ವಲ್ಪ ಕಮ್ಮಿ ಇರ್ಬೋದು ಅಷ್ಟೇ. ಸ್ವಲ್ಪ ಕಮ್ಮಿ ಇರೋರೇ ನೋಡಿ ಇಲ್ಲಿ ಸ್ಟೇಜ್ ಮೇಲೆ ಇದೀವಿ. ನಾನಾಗಿ ಅಭಿ ಆಗಿರ್ಬೋದು. ನೆವರು ನಾವು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಏನಾದರೂ ಅಚೀವ್ ಮಾಡ್ತೀವಿ, ಏನಾದರೂ ಆಗುತ್ತೆ. ನನಗೆ ಹೆಂಗಪ್ಪ ದುಡಿಯೋದು, ಎಜುಕೇಶನ್ ಇಲ್ಲ, ಹೆಂಗೆ ದುಡಿಯೋದು, ಏನು ಯೋಚನೆ ಮಾಡಿದ್ರು ಈ ಚಿಕ್ಕವಾಗೆಲ್ಲ ಸ್ಕೂಲಲ್ಲಿ ವಾಟ್ ಯು ವಾಂಟ್ ಬಿಕಮ್ ಅಂತ ಎಲ್ಲರೂ ಮಕ್ಕಳಿಗೆ ಒಬ್ಬೊಬ್ಬ ಇಂಜಿನಿಯರು, ಡಾಕ್ಟ್ರು ಏನೇನೋ ಹೇಳೋರು. ನನಗೆ ಬರ್ತಿದ್ದ ಮೈಂಡಲ್ಲಿ ಲಾರಿ ಕ್ಲೀನರ್ ಆಗ್ಬೋದು, ಆಟೋ ಡ್ರೈವರ್ ಆಗ್ಬೋದು, ಇಂಥವೇ ಬರ್ತಿದ್ದು, ಮೇಸ್ತ್ರಿ ಆಗ್ಬೋದು, ಇಂಥವೇ ಬರ್ತಿತ್ತು. ಅಚಾನಕ್ ಆಗಿ ಹೀರೋ ಆಗ್ಬೇಕಂತ ಒಂದಿನ ಬಂತು ನನಗೆ. ಸೊ ಯು ನೆವರ್ ನೋ, ಪ್ಲೀಸ್ ಅಂಡರ್ ಎಸ್ಟಿಮೇಟ್. ಕಿಡ್ಸ್ನ ಪ್ರೋತ್ಸಾಹ ಮಾಡ್ತಾನೆ ರೀ. ಟ್ರಸ್ಟ್ ಮೈ ವರ್ಡ್. ಸಿ ಎಜುಕೇಶನ್ ವೆರಿ ಇಂಪಾರ್ಟೆಂಟ್. ಬಟ್ ಕೆಲವು ನಮ್ಮಂತ ಕಿಡ್ಸು ಇರ್ತಾರೆ, ಅದನ್ನ ಬಿಟ್ಟು ಏನೋ ಒಂದು ಸಾಧಿಸ್ತಾರೆ. ಯಾರನ್ನೂ ಡೌನ್ ಮಾಡ್ಬಿಟ್ಟೆ. ಆದ್ರೆ ಈಗ್ಲಿಂದನೇ ನಾವು ನಮ್ಮ ಮಕ್ಕಳನ್ನ ಡೌನ್ ಮಾಡಿಬಿಟ್ರೆ, ನೀನು ಫೈಲ್ ಆಗ್ತಿದ್ಯಾ, ನೀನು ಡಲ್ ಸ್ಟೂಡೆಂಟು, ನೀನು ವೇಸ್ಟ್ ಅಂತ ನಮ್ಮ ತಂದೆ ತಾಯಿಗಳೇ ನಮ್ಮ ಮಕ್ಕಳಿಗೆ ನಾವು ಹೇಳ್ಬಿಟ್ರೆ ಮೈಂಡ್ ಸೆಟ್ ಬೇರೆ ತರ ಹೋಗ್ಬಿಡುತ್ತೆ. ನನ್ನ ಅದನ್ನ ಕೇಳಿದ್ರೆ ಒಂದು ಮಕ್ಕಳ್ಸೆಲ್ಲ ಈಗ ರಿಲೇಟಿವ್ಸ್ ಮನೆಗೆ ಬರ್ತಾರೆ, ನನ್ನ ಮಗ 80 ಬಂದ, ನಿಮ್ಮ ಮಗ ಎಷ್ಟು ಬಂದ್ರು, ನನ್ನ ಮಗ 40 ಬಂದರೆ ಪಾಸ್ ಆಗಿದ್ದಾನೆ ಹೋಗಿ ಅಂತ. ತಪ್ಪೇನಿದೆ? ಪಾಸ್ ಆಗೋದು ಇಂಪಾರ್ಟೆಂಟ್ ಅಲ್ಲ. 8ರಿಂದ 9th 10th ಅಷ್ಟು ನಾವು ಪ್ರೌಡ್ ಆಗಿರ್ಬೇಕು. ನಮ್ಮ ಮಕ್ಕಳಿಗೆ ಅಲ್ಲಿಂದ ನಾವು ಪ್ರೌಡ್ನೆಸ್ ಕೊಟ್ಟರೆ ಅಲ್ವಾ ಇವತ್ತು. ನನಗೆ ನಿಜ ನನ್ನ ತಾಯಿ ಪ್ರೌಡ್ನೆಸ್ ಕೊಟ್ಟಿದ್ದಕ್ಕೆ ನಾನು ಇವತ್ತು ಹೀರೋ ಆಗಿರೋದು, ನಾನು ಇಲ್ಲಿ ಎತ್ತಿರೋದು. ನನ್ನ ತಾಯಿ ನಾನು ಕುಗ್ದಾಗೆಲ್ಲ ಎಲ್ಲಾದ್ರೂ ಒಂದು ಕುಗ್ದಾಗೆಲ್ಲ ನನ್ನ ಸಾಂಗ್ಸ್ ಹಾಕ್ಬಿಟ್ಟು ನನಗೆ ತೋರಿಸುತ್ತೆ, ನೋಡು ಒಂದ್ಸರಿ ನೋಡೋ ನಿನ್ನ ಅಂತಾರೆ. ಸೊ ಆ ಪ್ರೋತ್ಸಾಹ ಕೊಡಿ. ಅದನ್ನ ಹೇಳಕ್ ನನಗೆ ನಿಜವಾಗ್ಲೂ ಇಷ್ಟು ಕಿಡ್ಸ್ ಎಲ್ಲ ಮಾಡೋರು ಎಲ್ಲರೂ ಒಬ್ರು ಡ್ಯಾನ್ಸ್ ಆಡ್ತಾರೆ, ಬಟ್ ಎಲ್ಲ ಫೇಸಲ್ಲೂ ಒಂದು ನಗು ಇತ್ತು, ಒಂದು ಮುಗ್ಧತೆ ಇತ್ತು. ಆ ನಗು ನಿಮ್ಮ ಮಕ್ಕಳ ನೋಡಿ ನೀವು ಖುಷಿ ಪಡ್ತೀರಿ ಅಲ್ವಾ? ಅಷ್ಟೇ. ಆ್ಯಂಡ್ ಸಿನಿಮಾ ಪ್ರಮೋಷನ್ಗೆ ಬಂದ್ಬಿಡ್ತೀವಿ. ನಮ್ಮ ನಿರ್ದೇಶಕರು, ಪ್ರೊಡ್ಯೂಸರ್ ಎಲ್ಲ ಹೇಳ್ದಂಗೆ 99 ರೂಪೀಸ್ ದರ ಇಡೋದಕ್ಕೆ ರೀಸನ್ನು ಸಿನಿಮಾ ಮೇಲಿರೋ ಹೈ ಎಕ್ಸ್ಪೆಕ್ಟೇಷನ್ ಆಗಿದೆ. ಈ ಸಿನಿಮಾ ಪಕ್ಕ ಇಟ್ಟಾಗುತ್ತೆ. ಅದೇ ನಾವಿಲ್ಲಿ ಪ್ರಚಾರಕ್ಕೆ ಬರೋದು, ಎಲ್ಲವೂ ನಿಮ್ಮನ್ನು ಮೀಟ್ ಮಾಡಕ್ಕೆ ಬರೋದು, ಗೊತ್ತಿಲ್ಲ ಎಷ್ಟು ಇದು ಟಿಕೆಟ್ ಕನ್ವರ್ಟ್ ಆಗುತ್ತೋ ನಾಳೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನಿಮಗೆ ಕಿವಿಗೆ ಬೀಳುತ್ತಲ್ವಾ 22 ಹತ್ರ ಮೇಬಿ ಒಂದು ಟಿಕೆಟ್ ಅರಿದನೇ ಇರಲಿ, ಅದು ದಟ್ಸ್ ಓಕೆ. ಬಟ್ ನವೆಂಬರ್ 22ನೇ ತಾರೀಕು ಕನ್ನಡಿಗರಿಗೆಲ್ಲ ಒಂದು ಕಿವಿಯಲ್ಲಿ ಬೀಳುತ್ತೆ, ಆರಾಮ್ ಅರವಿಂದ್ ಸ್ವಾಮಿ ಸಿನಿಮಾ ಸಖತ್ತಾಗಿದೆಯಾ ಅಂತ ಗುರು. ಅವಾಗ ಟಿಕೆಟ್ ಅರಿತೀರಲ್ವಾ? ಅರಿತೀರಾ ಇಲ್ವಾ? 99 ರೂಪೀಸ್ 3 ದಿನ ಆಫರ್ ಕೊಟ್ಟಿದ್ದೀವಿ. ಸೊ ನೋಡಿ, ಅಭಿ ಹೇಳ್ದಂಗೆ ಒಂದು ಚೂರು ವಲ್ಗಾರಿಟಿ ಇಡೋದೇ ಇಲ್ಲ. ಎಸ್ಪೆಷಲಿ ನನ್ನ ಸಿನಿಮಾ ನಾನು ನೋಡೋದಿಲ್ಲ, ನನ್ನ ತಾಯಿ ನನ್ನ ತಂಗಿನೂ ಸಿನಿಮಾ ನೋಡಬೇಕು. ಅದೇ ದೊಡ್ಡ ಮುಜುಗರ ನನಗೆ. ಸೊ ಸೆನ್ಸರ್ ಆಫೀಸರ್ ಇಂದ ದೊಡ್ಡ ಸೆನ್ಸರ್ ಆಫೀಸರ್ ತರ ನಾನೇ ಸೆಟ್ಟಲ್ ಇರ್ತೀನಿ. ಯಾವುದೋ ವಲ್ಗಾರಿಟಿ ಎಲ್ಲ, ಮಕ್ಕಳು ಮರಿ ಎಲ್ಲರೂ ಹೋಗ್ಬಿಟ್ಟು ಸಿನಿಮಾನ ಎಂಜಾಯ್ ಮಾಡಿ. ಟ್ರೈಲರ್ ಏನು ಎಂಜಾಯ್ಮೆಂಟ್ ಇತ್ತು, ಸಿನಿಮಾ ಅದರ ಹೆಚ್ಚಿರುತ್ತೆ. ಅದೇ ಅಭಿ ಹೇಳ್ದಂಗೆ ಟ್ಯಾಗ್ ಲೈನು 99 ರೂಪೀಸ್, ರೇಟ್ ಮಾತ್ರ ಕಮ್ಮಿ. ಎಂಟರ್ಟೈನ್ಮೆಂಟ್ ತುಂಬ ಜನ ಯೂಶಲಿ ಸಿನಿಮಾಗಳು ಬಂದಿದ್ದ ಕೂಡಲೇ ಹೈಕ್ ಮಾಡಿಬಿಡ್ತಾರೆ, ಪ್ರೈಸ್ ಹೈಕ್ ಮಾಡಿಬಿಡ್ತಾರೆ. ಒಂದು 300, 400, 500 ಅಂದರೆ ಫಸ್ಟ್ ಎಷ್ಟು ಬಂದ್ಬಿಡ್ಲಪ್ಪ ಅಂತ. ನಮಗೆ ಯಾವುದೋ ಭಯ ಇಲ್ಲ. ಬಿಕಾಸ್ ದಿಸ್ ಸಿನಿಮಾ ವಿಲ್ ಹ್ಯಾವ್ ಎ ಲಾಂಗ್ ರನ್. ಆ್ಯಂಡ್ ಥ್ಯಾಂಕ್ ಯು ನಮ್ಗೆ ಈ ವೇದಿಕೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಡ್ಯಾನ್ಸ್ ಎಲ್ಲ ನೋಡಿರ್ತಾರ, ಪ್ರೊಡ್ಯೂಸರ್ ಅಬ್ಸರ್ವ್ ಮಾಡಿ, ಒಳ್ಳೆ ಡ್ಯಾನ್ಸರು. ನಾನು ಹೇಳಿದೆ ಅವಾಗಲೇ ಬಾಂತ ಇಲ್ಲ ಮತ್ತೆ ದುಡ್ಡು ಬಿಡಬೇಕು. ಇಲ್ಲೇ ಸ್ಟೂಡೆಂಟ್ಸ್ ಕೊರಿಯೋಗ್ರಾಫರ್ ಅಲ್ಲ ಇವ, ನನ್ನ ಕಸಿನ್ಸ್ ಕೊರಿಯೋಗ್ರಾಫರ್. ನೈಸ್ ಅವ್ರ ಮೂವಿ ಇಷ್ಟ.